ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ಇನ್ನು ಚುನಾವಣಾ ರಣಕಣದಲ್ಲಿ ಆರ್ಆರ್ ತಂಡ ಹಾಗೂ ಎಸ್ಎಂಕೆ ತಂಡಗಳು ಚುನಾವಣಾ ಅಖಾಡದಲ್ಲಿ ಇದ್ದು ಎರಡು ತಂಡಗಳ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರ ಶುರು ಮಾಡಿದ್ದಾರೆ. ಇನ್ನು ಯಲಹಂಕ ಉಪಸಮಿತಿಯಲ್ಲಿ ಆರ್ಆರ್ ತಂಡದ ವತಿಯಿಂದ ಭರ್ಜರಿ ಚುನಾವಣೆ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಚಾರ ಕಾರ್ಯಕ್ರಮದಲ್ಲಿ ಕೇಂದ್ರ ಸಮಿತಿಯ ಕಾರ್ಯದರ್ಶಿಗಳಾದ ಚಂದ್ರಬಾಬು, ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಗೋವಿಂದರಾಜು ಆರ್ಆರ್ ತಂಡದ ಪರವಾಗಿ ಭರ್ಜರಿ ಪ್ರಚಾರ ನಡೆಸಿದ್ರು. ಮಾತಾಡಿದೀವಿ ಆಲ್ಮೋಸ್ಟ್ ನೀವೆಲ್ಲ ಇದ್ರೆ ಈಗ ಸಮಿತಿ ನಾವು ಇಲ್ಲಿ ಬಂದ್ಮೇಲೆ ನಾವು ವಾಡಿಕೆಯಂತೆ ಸಮಿತಿ ಬರುವಂತದ್ದು ಮತ್ತೆ ಸಮಯ ಕೇಳಿದ್ವಿ ಸಮಿತಿ ಬರ್ತೀವಿ ಅಂತ. ಹಾಗಾಗಿ ಸಮಿತಿ ಬಂದಿದೀವಿ. ನಾವು ಸಮಿತಿ ಬಂದಿದ್ದು ಅಲ್ಲಿ ನಮಗೆ ಅಂದ್ರೆ ಒಂದು ಪ್ರಶ್ನೆಗಳು ನಿಮ್ದು ಸಿಗುತ್ತೆ ಅಂತ ಸಮಿತಿ ಬಂದ್ರೆ ನಾವು ಇಲ್ಲಿ ಒಂದು ಸಭೆ ತರ ಬೇರೆ ರೀತಿ ಮಾತಾಡಬಹುದು. ಅಲ್ಲಿ ನೀವು ನೇರವಾಗಿ ಏನ್ ಸಮಸ್ಯೆ ಕೇಳ್ತಿರೋ ಉದ್ದೇಶದಲ್ಲಿ ಬಂದಿದ್ವಿ. ಈಗ ನಾವು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ಬೆಂಗಳೂರು ಇದರ ಒಂದು ಕೇಂದ್ರ ಸಮಿತಿಯ ಚುನಾವಣೆ ದಿನಾಂಕ 14-12-2025 ಭಾನುವಾರ ಬೆಂಗಳೂರಿನ ಜನರಲ್ ಸಿದ್ಧಗಂಗಾ ಪಬ್ಲಿಕ್ ಸ್ಕೂಲ್ ಅಲ್ಲಿ ನಡೆದಿರೋದು ನಿಮ್ಮೆಲ್ಲ ನಿಗದಿಯಾದ ನಿಮ್ಮೆಲ್ಲ ಗೊತ್ತಿದೆ. ಆ ಚುನಾವಣೆಯ ಒಂದು ಪೂರ್ವಭಾವಿಯಾಗಿ ನಿಮ್ಮಗಳ ಹತ್ತಿರ ನಾವು ನಮ್ಮ ಆರ್ಆರ್ ತಂಡ ನಮ್ಮ ಏನು ನಮ್ಮ ರಾಜ್ಯಾಧ್ಯಕ್ಷ ಶ್ರೀ ರಮೇಶ್ ಅವರು ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್.ಡಿ. ಚಂದ್ರಬಾಬು ಅವರ ನೇತೃತ್ವದ ತಂಡ ಮತ್ತೆ ನಮ್ಮ ಇನ್ನೊಬ್ಬರು ಯುವ ಮುಖಂಡರು ನಮ್ಮ ಹರೀಶ್ ಪಾಟೀಲ್ ಬೆಳಗಾವಿ ಅಧ್ಯಕ್ಷರು ಅವರಿಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮತ್ತೆ ಈ ಭಾಗದಿಂದ ನಮ್ಮ ಮಲ್ಲಿಕಾರ್ಜುನ ರೆಡ್ಡಿ ಅವರು ಇದ್ದಾರೆ. ಮತ್ತೆ ನಮ್ಮ ವೆಂಕಟೇಶ್ ಅವರು ಕಾರ್ಯಕಾರಿ ಸಮಿತಿ ಮಲ್ಲಿಕಾರ್ಜುನ ರೆಡ್ಡಿ ಅವರು ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಅರ್ಜಿ ಹಾಕಿದ್ದಾರೆ ಇವತ್ತು. ಮತ್ತೆ ನಮ್ಮ ವೆಂಕಟೇಶ್ ಅವರು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಅವರು ಅರ್ಜಿ ಹಾಕಿದ್ದಾರೆ ನಿನ್ನೆ. ಈಗ ಮತ್ತೆ ನಮ್ಮ ಹರೀಶ್ ಇದ್ದಾನೆ, ಹರೀಶ್ ಅರ್ಜಿ ಹಾಕಿದ್ದಾರೆ, ಅವರು ಕಾರ್ಯಕಾರಿ ಸಮಿತಿ ಹರೀಶ್ HR ಮಾರ್ಗದ ಕಡೆ ಹಾಕಿದ್ದಾರೆ. ಈಗ ನಮ್ಮ ಏನು ನಮ್ಮ ರಾಜ್ಯ ಸಮಿತಿ ಕಳೆದ 40 ತಿಂಗಳಿಂದ ಈ ಒಂದು ಸಂಘನ ಒಂದು ಸಮಾಜದಲ್ಲಿ ಪ್ರವರ್ಧಮಾನಕ್ಕೆ ತರುವ ಒಂದು ನಿಟ್ಟಿನಲ್ಲಿ ಇಷ್ಟು ದಿವಸ ಕೆಲಸ ಮಾಡಿ ರಾಜ್ಯ ಸರ್ಕಾರ ರಾಜ್ಯ ಸಂಘ ಸಂಸ್ಥೆಗಳ ಮಧ್ಯೆ ನಮ್ಮೊಂದು ಗುತ್ತಿಗೆದಾರ ಸಂಘ ವಿದ್ಯುತ್ ಗುತ್ತಿಗೆದಾರ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ಇದೆ ಅನ್ನೋದನ್ನ ತೋರಿಸೋ ಒಂದು ಕೆಲಸ ಮಾಡಿರೋ ಅಂತ ಹೇಳಕ್ ಒಂದು ಹೆಮ್ಮೆ ಆಗುತ್ತೆ. ಪ್ರತಿದಿನ ಒಂದು ವಿಡಿಯೋ ಒಂದು ವಿಷಯ ನಿಮ್ಗೆ ಆಗ್ತಾ ಇದ್ದೀವಿ, ವಾಟ್ಸ್ಆಪ್ ಅಲ್ಲಿ ನೋಡ್ತಾ ಇದ್ದೀರಾ. ಅದು ಹಿಂದೆಂದೂ ಮಾಡಿದಂತ ಸಾಧಿದ್ರೆ ಇವತ್ತು ನಮ್ಮ ಕೇಂದ್ರ ಸಮಿತಿಯ ಒಂದು ನೇತೃತ್ವದಲ್ಲಿ ಆಗ್ತಾ ಇದೆ. ನೀವೆಲ್ಲ ಯುವಕರಿದ್ದೀರಾ, ಹಿರಿಯರಿದ್ದೀರಾ. ಇವತ್ತಿನ ಸಮಸ್ಯೆಗಳಿಗೆ ನಮ್ಮ ಕೇಂದ್ರ ಸಮಿತಿಯವರು ಬೆಂಗಳೂರು ನಗರ ಜಿಲ್ಲಾ ಸಮಿತಿ ಮತ್ತು ಇತರ ಜಿಲ್ಲಾ ಎಲ್ಲಾ 31 ಜಿಲ್ಲೆಯವರು ಉಪಸಮಿತಿಗಳು ತಾಲೂಕು ನೀವೆಲ್ಲರೂ ಸೇರಿದಂಗೆ ನಾವು ಸರ್ಕಾರ ಮಟ್ಟದಲ್ಲಿ ಎಲ್ಲ MLAಗಳನ್ನ ಭೇಟಿ ಮಾಡೋ ಒಂದು ಕೆಲಸ ಮಾಡಿ ಇವತ್ತು ಸದನಗಳಲ್ಲಿ ನಮ್ಮ ವಿಚಾರ ಚರ್ಚೆ ಆಗುವಂತಹ ಒಂದು ಹಂತಕ್ಕೆ ನಾವೆಲ್ಲ ತಂದಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ಆ ಹಂತಕ್ಕೆ ಬಂದಿರೋದು ಇನ್ನು ಮುಂದೆ ಇನ್ನ ಏನು ಈ ಅವಧಿನಲ್ಲಿ ನಾನು ಒಟ್ಟಾರೆ ಒಂದೇ ಸಲ ಎಲ್ಲ ಹೇಳ್ತಾ ಇದ್ದೀನಿ. ಈ ಅವಧಿನಲ್ಲಿ ನಾವು ಸಂಘನ ಪ್ರವರ್ಧಮಾನ ತರೋದಕ್ಕೆ ನಮ್ಮ ಸಂಘನ ಗುರುತಿಸಿಕೊಳ್ಳುವಂತ ಕೆಲಸ ಆಗಿದೆ. ಮುಂದಕ್ಕೆ ಶಾಶ್ವತ ಆಸ್ತಿ ಸದಸ್ಯರುಗಳಿಗೆ ಅಭಿವೃದ್ಧಿ ಈ ಕಡೆ ಗಮನ ಕೊಡಬೇಕಾಗಿದೆ. ನೀವೆಲ್ಲರೂ ಸಹಕಾರ ಕೊಡಬೇಕು. ನೀವೆಲ್ಲರೂ ಸಹಕಾರ ಆಯ್ತು, ನೀವು 10 ಜನಕ್ಕೆ ಹೇಳ್ಬೇಕು. ಇಲ್ಲಿ ನಮ್ಮ ಏನು ಕೇಂದ್ರ ಸಮಿತಿ ಮತ್ತು ಬೆಂಗಳೂರು ನಗರ ಜಿಲ್ಲಾ ಸಮಿತಿ ಈ ವ್ಯಾಪ್ತಿನಲ್ಲಿ ನಾವು ಇಷ್ಟು ನಮ್ಮ ಒಂದು ಆರ್ಟ್ ಆಫ್ ದಿ ಸಿಟಿ ಇಡೀ ಕರ್ನಾಟಕಕ್ಕೆ ನಾವಿಲ್ಲಿ ಹೆಚ್ಚು ಮತಗಳನ್ನು ಕೊಟ್ಟು ನಾವೇನು ನಮ್ಮ ಜಿಲ್ಲೆಯಲ್ಲಿ ನಾವು ನಮ್ಮ ರಾಜ್ಯಾಧ್ಯಕ್ಷರಿಗೆ ಏನು ಬೆಂಬಲ ಮತ್ತೆ ಒಂದು ಅವರ ದುಡಿಮೆಗೆ ಏನು ನಾವು ಕಾಣಿಕೆ ಕೊಡ್ತೇವೆ, ಅವ್ರಿಗೆ ಏನು ಸಹಾಯ ಮಾಡ್ತೀವಿ ತೋರಿಸಬೇಕಾಗಿದೆ. ಈಗ ಇದು ನಮ್ಮೆಲ್ಲರೂ ಜವಾಬ್ದಾರಿ. ನೀವೆಲ್ಲ ಸಹಕರಿಸಬೇಕಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನೇನಾದ್ರು ತಪ್ಪು ಮಾತಾಡಿದ್ರೆ ತಪ್ಪು ಮಾಹಿತಿ ಕೊಟ್ಟಿದ್ರೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅದನ್ನ ಕ್ಲಿಯರ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಚುನಾವಣೆ ಪ್ರಚಾರ ಪ್ರಾರಂಭ ಆಗಿದೆ. ನಿನ್ನೆ ನಾಮಿನೇಷನ್ ನಾವೆಲ್ಲ ಹಾಕಿದ್ದೀವಿ. ನಮ್ಮ ಮೇಲೆ ಸುಮಾರು ಅಪಾದನೆಗಳು, ಸುಮಾರು ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ. ಏನು 3,14 ಲಕ್ಷ ಇವರು ದುಡ್ಡನ್ನ ತಿಂದಿದ್ದಾರೆ, ಮಿಸ್ಯೂಸ್ ಮಾಡಿದ್ದಾರೆ. ನಿಮ್ಗೊಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ. ಅವರು ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಸಂಘದಲ್ಲಿ ಸದಸ್ಯರಿದ್ದು 11,200. ಅವಾಗ ರಿನ್ಯೂವಲ್ ಫೀಸ್ ಇದ್ದದ್ದು 800 ರೂಪಾಯಿ. 800 ರೂಪಾಯಿಗೆ 11,000 ಜನಕ ಸದಸ್ಯರಿಗೆ 88 ಲಕ್ಷ ಆಗುತ್ತೆ ಪ್ರತಿ ವರ್ಷಕ್ಕೆ. ಅದರಲ್ಲಿ 3 ವರ್ಷ ನಾವು ನಮ್ಮ ಅಧಿಕಾರಾವಧಿಯಲ್ಲಿ 3 ಟರ್ಮ್ ಅಲ್ಲಿ ಪೇಮೆಂಟ್ ಅಂದ್ರೆ ರಿನ್ಯೂವಲ್ ಫೀಸ್ ಕಲೆಕ್ಟ್ ಮಾಡಿದ್ವಿ. 88 ಲಕ್ಷ ಇಂಟು 3 ವರ್ಷ ಅಂತ ಅಂದ್ರೆ 2,74 ಲಕ್ಷ ಆಗುತ್ತೆ. ಜೊತೆಗೆ ನಮ್ಗೆ ಬಾಡಿಗೆ ಬರ್ತಕ್ಕಂಥದ್ದು 6-4 ಲಕ್ಷ. ನಾವು ಬಂದಲ್ಲಿ ಬಂದು 5.5 ಲಕ್ಷ ಇತ್ತು. ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಾದ್ಮೇಲೆ 6-4 ಲಕ್ಷ ಬರ್ತಾ ಇದೆ. 6-4 ಲಕ್ಷ ಇಂಟು
12 ತಿಂಗಳಿಗೆ 75 ಲಕ್ಷ ಪರ್ ವರ್ಷಕ್ಕಾಗುತ್ತೆ. 75 ಲಕ್ಷ ಇಂಟು 3 ವರ್ಷ ಅಂದ್ರೆ 2.25 ಕೋಟಿ ಆಯ್ತು. 2.25 ಕೋಟಿ ಪ್ಲಸ್ ಇದೊಂದು 2 ಅಂದ್ರೆ 2,74,000 ಅಂದ್ರೆ 5 ಕೋಟಿ ನಮಗೆ ನಿವ್ವಳ ಆದಾಯ ಬಂದಿರ್ತಕ್ಕಂಥದ್ದು ನಮ್ಮ ಸಂಘಕ್ಕೆ. ಅದರಲ್ಲಿ 2,07,00,000 ನಾವು 14 ಸೈಟ್ ಪರ್ಚೇಸ್ ಮಾಡಿದ್ದೀವಿ. ಮತ್ತೆ ವಿವಿಧ ಸಮಿತಿಗಳಿಗೆ ಇದು ವಿವಿಧ ಕಟ್ಟಡ ಜಿಲ್ಲಾ ಸಮಿತಿಗಳಲ್ಲಿ 8 ಕಡೆ ಕಟ್ಟಡ ಕಟ್ತಾ ಇದ್ವಿ. ಆ ಕಟ್ಟಡಗಳಿಗೆ ಫಂಡ್ ಕೊಟ್ಟಿದ್ವಿ. 2,87,00,000 ಡೆತ್ ಫಂಡ್ ನಾವು ಕೊಟ್ಟಿದ್ದೀವಿ. ಟೋಟಲ್ ಎಷ್ಟಾಯ್ತು? ಅಪ್ರಾಕ್ಸಿಮೇಟ್ 5 ಕೋಟಿ ದುಡ್ಡಾಯ್ತು. ನಮ್ಮ ಸಂಘಕ್ಕೆ ಇತರ ಮೂಲಗಳಿಂದ ಬರುವಂತದ್ದು ಯಾವುದೂ ಇಲ್ಲ. ಅದ್ರ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದೀವಿ, ಆಡಿಟ್ ಕಟ್ಟಿದೀವಿ, ಆಮೇಲೆ ನಮ್ದು ಬಿಲ್ಡಿಂಗ್ ಟ್ಯಾಕ್ಸ್, ಕಾರ್ಪೊರೇಷನ್ ಟ್ಯಾಕ್ಸ್ 4,70,000 ಅಪ್ರಾಕ್ಸಿಮೇಟ್ ಆಗಿ ಬರುತ್ತೆ. MC ಮೀಟಿಂಗ್ಗಳು ಮಾಡಿದೀವಿ, 2 GB ಮಾಡಿದೀವಿ. ಪ್ರತಿ ತಿಂಗಳು 86,000 ರೆಂಟ್ ನ ಬೇರೆ ಯಾರು ಸ್ವಂತ ಕಟ್ಟಡ ಇಲ್ವಲ್ಲ ಅಂತ ಕಟ್ಟಡಗಳಿಗೆ ನಾವು ಬಾಡಿಗೆ ಕೊಡ್ತೀವಿ. 86,000 ಇಂಟು 12 ತಿಂಗಳು ಅಂದ್ರೆ ಅದು ವರ್ಷಕ್ಕೆ 10 ಲಕ್ಷ, 3 ವರ್ಷಕ್ಕೆ 30 ಲಕ್ಷ ಅಲ್ಲೋಯ್ತು. ಅದ್ರ ಜೊತೆಗೆ ಪ್ರತಿ ತಿಂಗಳು ಸ್ಯಾಲರಿ 1,45,000 ನಮ್ದು ಅಪ್ರಾಕ್ಸಿಮೇಟ್ ಸ್ಯಾಲರಿ, ಸ್ಟಾಫ್ ಸ್ಯಾಲರಿ ಕೊಡ್ತೀವಿ. ಅದಾದ್ಮೇಲೆ ನಮಗೆ ಬೇರೆ ತರದ ಆದಾಯ ಬರೋದು ಈ ಸ್ಟಾಂಪಿಂಗ್ ವ್ಯವಸ್ಥೆ. ಈ ಸ್ಟಾಂಪಿಂಗ್ ಪ್ರಾವಿಷನ್ ಮಾಡಿರೋದು 1.5-2 ವರ್ಷದಿಂದ. ಅದು 129 ತಾಲೂಕು ಮತ್ತೆ ಜಿಲ್ಲಾ ಸಮಿತಿಗಳಲ್ಲಿ ಈ ಸ್ಟಾಂಪಿಂಗ್ ವ್ಯವಸ್ಥೆ ಮಾಡಿದ್ವಿ. ಆ ಈ ಸ್ಟಾಂಪಿಂಗ್ ವ್ಯವಸ್ಥೆ ಮಾಡಾದ್ಮೇಲೆ ಸುಮಾರು ತಾಲೂಕು ಸಮಿತಿಗಳಲ್ಲಿ, ಜಿಲ್ಲಾ ಸಮಿತಿಗಳಲ್ಲಿ ಕೆಲವು ಬೋರ್ಡ್ಗಳಿಗೆ ಸಿಸ್ಟಮ್ ಇರಲಿಲ್ಲ. ಮತ್ತೆ 30,500 ರೂಪಾಯಿ ರಿನ್ಯೂ ಸರ್ಕಾರದಿಂದ ಅನುಮತಿ ತಗೊಳಕ್ಕೆ ಕಟ್ಟಕ್ಕೆ ದುಡ್ಡಿರ್ಲಿಲ್ಲ. ಅಂತ ಸಮಿತಿಗಳಿಗೆ, ಸುಮಾರು ಸಮಿತಿಗಳಿಗೆ ನಮ್ಮ ತಂಡದ ಪರವಾಗಿ ದುಡ್ಡುಗಳು ಕಟ್ಟಿದ್ವಿ. ಪ್ಲಸ್ ಅದರಲ್ಲಿ 50